ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ಬಿರಿಯಾನಿ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಕ್ವಿಕ್ಕಾಗಿ ಬೇಗ ಆಗುವಂಥ ಬಿರಿಯಾನಿ ಇದು. ಬನ್ನಿ, ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬಿಟ್ಟೆಲ್ಲ ತೋರಿಸ್ಕೊಡ್ತೀನಿ ನೋಡಿ. ಹಾಗೆಯೇ ನನ್ನ ವಿಡಿಯೋನ ನೋಡೋರೆಲ್ಲ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನಾನೀಗ ಬಿರಿಯಾನಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ ಎಲ್ಲನೂ ಈಗ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 1 kg ಬಿರಿಯಾನಿ ಮಾಡ್ತಾಯಿದ್ದೀನಿ. ನಾನೀಗ 2 ಈರುಳ್ಳಿ, 2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಗ್ರೈಂಡ್ ಮಾಡ್ಕೊಳಕ್ಕೆ ಅಂತ. 5 6 ಮೆಣಸಿನ್ಕಾಯಿ ತೊಗೊಂಡಿದ್ದೆ, ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 2 ಏಲಕ್ಕಿ, 4 ಲವಂಗ, ಸ್ವಲ್ಪ ಚಕ್ಕೆ ಮತ್ತು ಪುದೀನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈಗ ಗ್ರೈಂಡ್ ಎಲ್ಲ ಆದಮೇಲೆ ನೋಡ್ತಾ ಇರೋದು ಎಷ್ಟೊಂದು ಕಲರ್ಫುಲ್ಲಾಗಿ ಗ್ರೀನಾಗೆಲ್ಲ ಕಾಣ್ತಾ ಇದೆ ಬಂತು. ಕುಕ್ಕರ್ ಇಟ್ಟು ಕುಕ್ಕರಲ್ಲಿ ಎಣ್ಣೆ ಸ್ವಲ್ಪ ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಮರಾಠಿ ಮೊಗ್ಗು ಮತ್ತು ಪಲಾವ್ ಎಲೆ ಇವೆಲ್ಲ ಹಾಕ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲನೂ ಒಗ್ಗರಣೆ ಕೊಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಘಮ ಆಗಿರ್ಬೋದು ಎಲ್ಲನೂ. ಹಾಗೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ 2 ಈರುಳ್ಳಿ ಮತ್ತು 1 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದನ್ನು ಕೂಡ ಹಾಕಿ ಫ್ರೈ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಎಲ್ಲ ಮೆತ್ತಗೆ ಆದಮೇಲೆ ನನಗೆ ಇದಕ್ಕೆ ರುಬ್ಬಿಟ್ಟಿರೋಂಥ ಮಸಾಲೆಯನ್ನು ಸೇರಿಸ್ಕೊತೀನಿ. ಈಗ ರುಬ್ಬಿಟ್ಟಿರೋಂಥ ಮಸಾಲೆ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋ ತನಕನೂ ಫ್ರೈ ಮಾಡ್ಕೊಬೇಕು. ಹಾಗಾಗಿ ಇದನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಗ್ರೀನಾಗಿ ಕಾಣ್ತಾ ಇದೆ ಅಂತ ಹೇಳಿ. ಇದಕ್ಕೆ ಪೌಡರ್ಸ್ ಎಲ್ಲ ಹಾಕಿದ್ಮೇಲೆ ಎಷ್ಟು ಗ್ರೀನಾಗಿರೋದಿಲ್ಲ, ಸ್ವಲ್ಪ ಚೇಂಜಸ್ ಬರುತ್ತೆ. ನಾನು ತೊಗೊಂಡಿರೋಂಥ ಚಿಕನ್ ಬಂದು ದೊಡ್ಡ ಬಾಯ್ಲರು. ನಾನು ಸಣ್ಣ ಬಾಯ್ಲರ್ ತೊಗೊಂಡಿಲ್ಲ, ದೊಡ್ಡ ಬಾಯ್ಲರಲ್ಲಿ ಮಾಡ್ತಾಯಿದ್ದೀನಿ. ಅದರಲ್ಲಿ ತುಂಬಾ ನಾಟಿ ಕೋಳಿ ಥರ ಸ್ಟೈಲಲ್ಲಿ ಬರುತ್ತೆ. ಆ ಕಾರಣಕ್ಕೆ ನಾನು ದೊಡ್ಡ ಬಾಯ್ಲರ್ ಚಿಕನಿಂದ ಬಿರಿಯಾನಿ ಮಾಡ್ತಾಯಿದ್ದೀನಿ. ಇದನ್ನು ಈಗ ಹಾಕಿ ಚಿಕನೆಲ್ಲ ಹಾಕಿ ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ. ಮಸಾಲೆ ಒಂದಿಗೆ ಎಲ್ಲನೂ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು ಫ್ರೈ ಮಾಡ್ತಾ ಇರೋದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತೀನಿ. ಸೇರಿಸ್ಕೊಂಡು ಉಪ್ಪೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಯಾಕೆ ಉಪ್ಪು ಖಾರ ಎಲ್ಲನೂ ಚಿಕನ್ಗೆ ಹಿಡ್ದಾಗ್ಲೇ ಅದು ತುಂಬಾ ಟೇಸ್ಟಿಯಾಗಿರೋದು ಬಿರಿಯಾನಿ ಮಾಡಿದಾಗ. ಇಲ್ಲಾಂದರೆ ಪೀಸೆಲ್ಲ ಸಪ್ಪೆ ಸಪ್ಪೆ ಅನಿಸ್ತಾ ಇರುತ್ತೆ. ಆ ಕಾರಣಕ್ಕೆ ನಾನೀಗ ಉಪ್ಪು ಖಾರ ಎಲ್ಲ ಹಾಕಿ ಈಗಲೇ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಚಿಕನ್ ಪೀಸಲ್ಲಿ. ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಕೂಡ ಸೇರಿಸ್ಕೊತೀನಿ. ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಟೇಸ್ಟಿಗೆ ಸ್ವಲ್ಪ ಅರಿಶಿಣವನ್ನು ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಯಲ್ಲಿ ಹಾಗೆಯೇ ಸ್ವಲ್ಪ ಧನಿಯಾ ಪೌಡರು ಮತ್ತು ಈಸ್ಟ್ ಚಿಕನ್ ಮಸಾಲ ಎಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊತೀನಿ. ಈಗ ಚೆನ್ನಾಗೆಲ್ಲ ಕುದೀತಾ ಇದೆ. ಕುದ್ದಾದ್ಮೇಲೆ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಈಗ ಇದಕ್ಕೆ ಸ್ವಲ್ಪ ಧನಿಯಾ ಪೌಡರ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ನಾನು ಹಾಕ್ತಾ ಇರೋವಂಥ ಧನಿಯಾ ಪೌಡರ್ ಈ ಥರ ಇದೆ. ನಮ್ಮ ಮನೆಯಲ್ಲೇ ಮಾಡಿ ಇಟ್ಕೊಂಡಿರೋವಂಥ ಧನಿಯಾ ಪೌಡರ್ ಇದು. ಯಾವುದೇ ಒಂದು ಪಲಾವ್ ಮಾಡಬೇಕಾದ್ರೂ ಎಲ್ಲದಕ್ಕೂ ಅಷ್ಟೇ ಈ ಧನಿಯಾ ಪೌಡರ್ ಬಳಸ್ಮೇಲೆ ಅದಕ್ಕೆ ಕಲರೇ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ ಧನಿಯಾ ಪೌಡರ್ ಎಲ್ಲ ಹಾಕಿದ್ಮೇಲೆ ಅದಕ್ಕೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ನಾನು ಇನ್ನೊಂದು 2 kg ಚಿಕನ್ ತರಿಸಿದ್ದೆ. 1 kg ಬಿರಿಯಾನಿ ಮಾಡ್ತಿದ್ದೆ, ಇನ್ನೊಂದು kg ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು. ಈಗ ಚಿಕನ್ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಕುಕ್ಕರ್ನಲ್ಲಿ. ಅದಕ್ಕೆ ಉಪ್ಪು, ಖಾರ ಮತ್ತು ಅರಿಶಿನ, ಧನಿಯಾ ಪೌಡರ್ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೇರೆ ಏನೂ ಹಾಕ್ತಾಯಿಲ್ಲ, ನೀರು ಕೂಡ ಹಾಕ್ತಾಯಿಲ್ಲ. ಯಾಕಂದರೆ ಅದರಲ್ಲಿರೋ ನೀರನ್ನೇ ಬಿಟ್ಕೊಳುತ್ತೆ. ಆ ಕಾರಣಕ್ಕೆ ನಾನು ನೀರೇನು ಹಾಕ್ತಾಯಿಲ್ಲ. ಧನಿಯಾ ಪೌಡರು, ಖಾರದ ಪುಡಿ, ಅರಿಶಿನ, ಉಪ್ಪು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಫ್ರೆಂಡ್ಸ್, ನಾನೀಗ ಬಿರಿಯಾನಿ ಮಾಡೋದಕ್ಕೆ ಅಕ್ಕಿ ತೊಗೊಂಡಿದ್ದೀನಿ. 1 kg ಅಕ್ಕಿ ಅಂದರೆ ಲೋಟದಲ್ಲಿ 3 ಲೋಟ ಅಕ್ಕಿ. 1 kgಗೆ 3 ಲೋಟ ಅಕ್ಕಿ ಇಡಿಸುತ್ತೆ. ನಾನೀಗ 3 ಲೋಟ ಅಕ್ಕಿನ ತೊಗೊಂಡು ತೊಳೆಯೋಣ ಅಂತ ಹೇಳಿ ಎತ್ಕೊಂಡಿದ್ದೀನಿ. ಇದು ಬಂದು ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ ನಾನೀಗ ಬಿರಿಯಾನಿ ಮಾಡೋದಕ್ಕೆ ಅಂತೇಳಿ. ಈಗ ನೋಡಿ ಮಸಾಲೆ ಎಲ್ಲ ಹಾಕಿ ಆದಮೇಲೆ ಅದು ವಿಸಿಲೆಲ್ಲ ಬಂದಮೇಲೆ ನೋಡ್ತಾ ಇರೋದು ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಈಗ ಅದಕ್ಕೆ ನೀರನ್ನು ಸೇರಿಸ್ಕೊಂಡಿದ್ದೀನಿ. 1 ಲೋಟ ಅಕ್ಕಿಗೆ 2 ಲೋಟ ನೀರು ಸೇರಿಸ್ಕೊಂಡಿದ್ದೀನಿ. ನಾನು ತೊಗೊಂಡಿರೋದು 3 ಲೋಟ ಅಕ್ಕಿ, ಹಾಗಾಗಿ 7 ಲೋಟ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಕುಕ್ಕರ್ನಲ್ಲಿ ಇಟ್ಟಿದ್ದೆ. ನಾನು ಬಂದು ಈಗ ಕುಕ್ಕರ್ನಲ್ಲಿ ಇಟ್ಟಿದ್ದೆ. ಕುಕ್ಕರು ಸ್ವಲ್ಪ ಚಿಕ್ಕದನಿಸ್ತು, ಹಾಗಾಗಿ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರೋದು ಈಗ ಪಾತ್ರೆ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಅದರಲ್ಲಿ ಮಿಕ್ಸ್ ಮಾಡೋದಕ್ಕೆ ಮತ್ತು ವಿಸಿಲ್ ಬಂದಾಗ ಕಷ್ಟ ಆಗುತ್ತೆ ಅಂತೇಳಿ ನಾನೀಗ ಪಾತ್ರೆಗೆ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ. ಶಿಫ್ಟ್ ಎಲ್ಲ ಆದಮೇಲೆ ಅಕ್ಕಿ ತೊಳೆದಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈಗ ಸೇರಿಸ್ಮೇಲೆ ನೋಡಿ ಚೆನ್ನಾಗಿ ಕುದೀತದೆ. ಈಗ ಪ್ಲೇಟ್ ಮುಚ್ಚಿಬಿಟ್ಟು ಈಗ ಫ್ರೈಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬನ್ನಿ, ಬಾಣಲೆಗೆ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಫ್ರೈ ಮಾಡ್ಕೊಳಕ್ಕೆ ಅಂತೇಳಿ ಈರುಳ್ಳಿ ತೊಗೊಂಡಿದ್ದೀನಿ. 1 kg ಫ್ರೈ ಮಾಡ್ತಾಯಿದ್ದೀನಲ್ಲ, ಹಾಗಾಗಿ 2 ಈರುಳ್ಳಿಯನ್ನು ತೊಗೊಂಡಿದ್ದೀನಿ ನಾನು. ಈರುಳ್ಳಿ ಹಾಕಿದಷ್ಟು ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು. ಈಗ ಚೆನ್ನಾಗಿ ಎಲ್ಲ ಫ್ರೈ ಎಲ್ಲ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ.
ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಚೆನ್ನಾಗಿ ಎಣ್ಣೆಯಲ್ಲೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಎಲ್ಲ ಮಾಡ್ಕೊಳ್ಳೋಣ. ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಳ್ಳೋಣ. ಟೊಮೊಟೊ ಹಾಕ್ಕೊತಾ ಇದ್ದೀನಿ. 1 ಟೊಮೊಟೊನ ತೊಗೊಂಡಿದ್ದೀನಿ. 2 ಈರುಳ್ಳಿ, 1 ಟೊಮೊಟೊನ ತೊಗೊಂಡಿದ್ದೀನಿ. ಅದು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಫುಲ್ಲು ಚೆನ್ನಾಗಿ ಫ್ರೈ ಎಲ್ಲ ಆದ್ಮೇಲೆ ಟೊಮೊಟೊ ಚೆನ್ನಾಗಿರೋವಂಥದ್ದು ಟೇಸ್ಟಿಯಾಗಿ ಬರೋವಂಥದ್ದು. ಈಗ ಇನ್ನೇನು ಮುಕ್ಕಾಲು ಭಾಗ ಆಗಿದೆ ಟೊಮೊಟೊ ಪೇಸ್ಟು. ಇನ್ನೊಂದು ಕಾಲು ಭಾಗ ಬೆಂದರೆ ಇನ್ನೇನು ರೆಡಿ ಆಯಿತು ಚಿಕನ್ ಫ್ರೈಗೆಲ್ಲನೂ ಬೆಂದು ಆಗಿದೆ. ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಸೇರಿಸ್ಕೊತಾ ಇದ್ದೀನಿ. ಕಲರ್ಫುಲ್ಲಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಅರಿಶಿಣ ಸೇರಿಸ್ಕೊತಾ ಇರೋವಂಥದ್ದು. ಈಗ ಅರಿಶಿಣವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ತುಂಬಾ ಕಲರಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿರೋ ಅಂಥದ್ದು ಅರಿಶಿಣ ಪುಡಿ. ತುಂಬ ಹೆಲ್ತಿಗೆ ಒಳ್ಳೆಯದಲ್ವಾ, ಹಾಗಾಗಿ ಇಷ್ಟೊಂದು ಚಿಕನ್ ಮಸಾಲ ತೊಗೊಂಡಿದ್ದೀನಿ ನಾನಿವತ್ತು. ಇಷ್ಟೊಂದು ಚಿಕನ್ ಮಸಾಲೆಯಿಂದ ನಾನು ಈಗ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಈಗ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಖಾರ ಎಲ್ಲ ಆಗಲೇ ಹಾಕಿದ್ದೀನಲ್ವ, ಹಾಗಾಗಿ ಈಗ ಸ್ವಲ್ಪ ಪೌಡರ್, ಅದರಲ್ಲೂ ಕೂಡ ಖಾರ ಇರುತ್ತೆ, ಹಾಗಾಗಿ ನಾನು ನೋಡಿಕೊಂಡು ಸ್ವಲ್ಪ ಪೌಡರನ್ನ ಹಾಕ್ಕೊತೀನಿ. ಹಾಗೆ ಇನ್ನು ಸ್ವಲ್ಪ ಧನಿಯಾ ಪೌಡರನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ ಯಾವ ಥರ ಕಾಣ್ತಾ ಇದೆ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಅದರಲ್ಲೇ ಹಾಕಿದಾದ್ಮೇಲೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಈಗ ಕಟ್ ಮಾಡಿಟ್ಕೊಂಡು ಪುದೀನ ಕೂಡ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇದು ನೋಡ್ತಾ ಇರ್ಬೋದು ಎಷ್ಟೊಂದು ಡ್ರೈ ಎಲ್ಲ ಆಗಿದೆ ಅಂತ ಹೇಳ್ಬಿಟ್ಟು. ಬೆಂದಿರೋಂಥ ಚಿಕನ್ ಕೂಡ ಇದಕ್ಕೆ ಸೇರಿಸ್ಕೊತೀನಿ. ನಾವು ತೊಗೊಂಡಿರೋದು ಬಂದು ಮೊಟ್ಟೆ ಕೋಳಿ ತೊಗೊಂಡಿದ್ವಿ. ಇದರಲ್ಲಿ ಎಗ್ಗೆಲ್ಲ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಎಗ್ ಎಲ್ಲ. ಇದು ಎಗ್ ಕೋಳಿಯಿಂದ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಆ ಕಾರಣಕ್ಕೆ ನಾವು ಮೊಟ್ಟೆ ಕೋಳಿಯಿಂದನೇ ಬಿರಿಯಾನಿ ಮಾಡ್ತಾ ಇರುವಂಥದ್ದು. ಫ್ರೈ ಕೂಡ ಮೊಟ್ಟೆ ಕೋಳಿಯಿಂದನೇ ಮಾಡ್ತೀವಿ. ಇದು ಬಂದು ಮೊಟ್ಟೆ ಸಾರು ಅಂತೇಳಿ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಹಸ್ಬೆಂಡ್ ತೊಗೊಂಬಂದಿದ್ದು ಫ್ರೈ ಎಲ್ಲ ಹಾಕು ಅಂತ ಹೇಳ್ಬಿಟ್ಟು. ಈಗ ನಾನು ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಇನ್ನೇನು ಮುಕ್ಕಾಲು ಭಾಗ ಬೆಂದ್ಬಿಟ್ಟಿದೆ, ಎಲ್ಲ ರೆಡಿಯಾಗಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಬೇಯಬೇಕಷ್ಟೇ. ಈಗ ಇದೆಲ್ಲ ಇನ್ನು ಸ್ವಲ್ಪ ಬೇಯಿಸೋಳಗಡೆ ಬಿರಿಯಾನಿ ಪ್ಲೇಟ್ ಮುಚ್ಚಿಟ್ಟಿದ್ನಲ್ವ, ಈಗ ಅದೇನಾಗಿದೆ ಅಂತ ನೋಡೋಣ ಬನ್ನಿ. ಈಗ ಬಿರಿಯಾನಿಗೆ ಪ್ಲೇಟೆಲ್ಲ ಮುಚ್ಚಿಟ್ಟಿದ್ನಲ್ವ, ಸ್ವಲ್ಪ ಮೀಡಿಯಮ್ ಉರಿನಲ್ಲಿ ಇಟ್ಟಿದ್ದೆ. ಈಗ ನೋಡಿ ಮುಕ್ಕಾಲು ಭಾಗ ರೈಸ್ ರೆಡಿಯಾಗಿದೆ. ಇದು ಈಗ ಕಮ್ಮಿ ಊರಿನಲ್ಲಿ ಸ್ಟೀಮ್ ಕೊಡೋಣ. ನೋಡಿ ಈಗ ಈ ಥರ ಮಾಡಿಟ್ಟಿನಿ. ಇನ್ನೂ ಸ್ವಲ್ಪ ವಾಟರ್ ಇದಲ್ವ, ಅದು ಕುದೀತಾ ಇದೆ. ಉರಿ ಸ್ವಲ್ಪ ಕಮ್ಮಿ ಮಾಡಿ ಆದಮೇಲೆ ಅದ್ರ ಮೇಲೆ ತೂಕ ಇಡೋಣ, ಏನಾದರೂ ಭಾರವಾಗಿರುವಂಥದ್ದು ಇಡೋಣ. ನಾನು ಬಂದೀಗ ನೀರು ಇಡ್ತಾಯಿದ್ದೀನಿ, ಬಿಂದಿಗೆಯಲ್ಲಿ ನೀರು ಇಡ್ತೀನಿ. ಈಗ ಪ್ಲೇಟ್ ಮುಚ್ಚಿಬಿಟ್ಟು ನೋಡಿ ಇದರಲ್ಲಿ ಅರ್ಧ ಬಿಂದಿಗೆ ನೀರಿದೆ, ಅದನ್ನು ಸ್ಟೀಮ್ ಕೊಡ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ಸಣ್ಣ ಊರಿನಲ್ಲಿ ಇಟ್ಟು ಈ ಥರ ಸ್ಟೀಮ್ ಕೊಡೋದ್ರಿಂದ ಬೇಗನೆ ರೈಸ್ ರೆಡಿ ಆಗುತ್ತೆ. ಇನ್ನೇನು ಚಿಕನ್ ಫ್ರೈನೂ ರೆಡಿ ಆಯಿತು. ನೋಡುತ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಈಗ ಚಿಕನ್ ಫ್ರೈ ಎಲ್ಲ ಇನ್ನೇನು ಲಾಸ್ಟ್ ಮೂಮೆಂಟು ಮುಗಿತಾ ಬಂತು, ಬೆಂದಿದೆ ಆದಮೇಲೆ ತೋರಿಸ್ತಾ ಇರೋವಂಥದ್ದು. ಇನ್ನೇನೆಲ್ಲ ಸ್ಟವ್ ಆಫ್ ಮಾಡ್ತೀನಿ. ಈಗ ಆಫ್ ಮಾಡಾದ್ಮೇಲೆ ಇನ್ನೇನು ಊಟ ಮಾಡುವಂಥದ್ದೇ. ಈಗ ಸ್ಟೀಮ್ ಎಲ್ಲ ಕೊಟ್ಟಿದ್ನಲ್ವ, ರೈಸ್ ನೋಡಿ ಯಾವ ಥರ ಆಗಿದೆ ಅಂತ ಉದುರುದ್ರಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ಪಾತ್ರೆಯಲ್ಲಿ ಮಾಡಿದ್ನಲ್ವ, ಅಷ್ಟು ಚೆನ್ನಾಗಿ ಅಂದರೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಉದುರುದ್ರಾಗಿರೋದಕ್ಕೆ. ಈಗ ನನ್ನ ಮಗ ಅಂತೂ ತಟ್ಟೆ ಇಟ್ಕೊಂಡು ರೆಡಿ ಆಗ್ಬಿಟ್ಟಿದ್ದಾನೆ ಊಟ ಮಾಡೋದಕ್ಕೆ. ಬಿರಿಯಾನಿ ನೋಡ್ತಿದ್ರೆ ತಿನ್ನಬೇಕಂತ ಆಸೆ ಆಗ್ತಾ ಇರುತ್ತೆ. ನನಗಂತೂ ಬಿರಿಯಾನಿ ಇಷ್ಟ, ತುಂಬಾ ಇಷ್ಟಪಡ್ತೀವಿ. ಮತ್ತು ಈಗ ನಾನು ಮಾಡಿರೋಂಥ 1 kg ಬಿರಿಯಾನಿ ನೋಡಿ ಇಷ್ಟು ಆಗಿದೆ. ಮನೆಯಲ್ಲೇ ಎಲ್ಲರಿಗೂ ಬೇಕಲ್ವ, ಹಾಗಾಗಿ ಮಾಡಿರೋವಂಥದ್ದು. ಇಲ್ಲಿ ನನ್ನ ಮಗನಿಗೆ ಊಟ ಹಾಕ್ಕೊಟ್ಟಿದ್ದೀನಿ. ಅವನು ಬಂದು ಎಗ್ ಕೇಳ್ತಾ ಇದ್ದ, ಹಾಗಾಗಿ ಎಗ್ ಹಾಕಿ ಬಿರಿಯಾನಿ ಹಾಕ್ಕೊಟ್ಟಿದ್ದೆ. ಚೆನ್ನಾಯ್ತಾ? ಹೇಳಿ, ಇಲ್ಲಿ ಹೇಳು. ಚೆನ್ನಾಯ್ತಾ? ಯಾರು ಮಾಡಿದ್ದು? ಹೇಗಿದ್ದಾನು? ಫ್ರೆಂಡ್ಸ್, ನಾನು ಮಾಡಿರೋಂಥ ಬಿರಿಯಾನಿ ನೋಡಿ ಈ ಥರ ಕಾಣ್ತಾ ಇದೆ. ಯಾವ ಥರ ಎಲ್ಲ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈಗ ನಾನು ಊಟ ಮಾಡ್ತಾಯಿದ್ದೀನಿ. ಹಸ್ಬೆಂಡ್ ಎಲ್ಲ ಹೊರಗಡೆ ಹೋಗಿದ್ರೆ ಹಾಗಾಗಿ ನಾನು ಈಗ ಊಟ ಮಾಡ್ತಾಯಿದ್ದೀನಿ. ಈಗ ಬಿರಿಯಾನಿ ಮಾಡಿ ಎಲ್ಲ ತಿಂದಾಯಿತು. ತುಂಬಾ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್. ನನ್ನ ಚಾನಲ್ ಇಷ್ಟ ಆದವರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಇನ್ನು ಒಳ್ಳೊಳ್ಳೆ ವಿಡಿಯೋಸ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.